ಸ್ನೇಹಿತರೆ, ಪಬ್ಲಿಕ್ ಟುಡೇಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಉಪನಿಷತ್ತು ಹಿಂದೂ ಧರ್ಮದಲ್ಲಿ ಒಂದಾಗಿರುವ ಉಪನಿಷತ್ತುಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ ಹೇಳಲು ನಾವು ಇವತ್ತು ಪ್ರಯತ್ನವನ್ನು ಮಾಡುತ್ತೇವೆ. ಸ್ನೇಹಿತರೆ, ವೇದಗಳ ಕೊನೆಯ ಹಾಗೂ 4ನೇ ವಿಭಾಗವನ್ನು ಉಪನಿಷತ್ತುಗಳು ಎಂದು ಕರೆಯಲಾಗುತ್ತದೆ. ಅಂದರೆ ಉಪನಿಷದ್ ಎಂದು ಬರೆಯುತ್ತಾರೆ. ಹಲವಾರು ರೀತಿಯಲ್ಲಿ ತತ್ವಗಳನ್ನು ಬರೆದಿರುವ ರೀತಿಯಲ್ಲಿ ಉಳಿದ ಮೊದಲ 3 ಭಾಗಗಳೆಂದರೆ ಸಂಹಿತೆಗಳು, ಬ್ರಾಹ್ಮಣಗಳು, ಅರಣ್ಯಕಗಳು. ಆದ್ದರಿಂದಲೇ ಉಪನಿಷತ್ತುಗಳಿಗೆ ವೇದಾಂತವೆಂಬ ಹೆಸರು ರೂಢಿಯಲ್ಲಿದೆ. ಉಪನಿಷತ್ತುಗಳು ಸಂಖ್ಯೆಯಲ್ಲಿ ಎಷ್ಟಿವೆ, ಇವುಗಳ ಕಾಲವೇನು ಎಂಬುದರ ಬಗ್ಗೆ ನಾವು ತಿಳಿಯುವುದಾದರೆ, ವೇದ ಧರ್ಮದ ಅತ್ಯುನ್ನತ ಆದರ್ಶ ಮತ್ತು ಸಿದ್ಧಿಗಳನ್ನು ಪ್ರತಿಪಾದಿಸಿ ಮೋಕ್ಷ ಶಾಸ್ತ್ರಗಳನ್ನು, ಇವು ವೇದಗಳ ಸಾರ ಸರ್ವಸ್ಪಷ್ಟವಾಗಿ ಮಾನವನು ಅಮೃತಕ್ಕೆ ಒಯ್ಯುವ ಹಂತಪಕ್ಷಗಳನ್ನು ಎಂಬುದಾಗಿ ತಿಳಿಸುತ್ತದೆ. ಇವುಗಳಲ್ಲಿ ವಿಚಾರದ ಅಂತ್ಯವನ್ನು ಮೀರಿ ಹೋಗಿರುವ ಮಹಾಮಹಿಮರ ಋಷಿಗಳು, ಮಂತ್ರಾಷ್ಟಗಳು, ಅಂತ್ಯದೃಷ್ಟ್ಯ ಘೋಷಕವಾದ ಪರಬ್ರಹ್ಮವಿನ ಸ್ವರೂಪ ನಿರೂಪಣೆಗಳನ್ನು ದಿವ್ಯ ಜ್ಯೋತಿಯಂತೆ ಬೆಳಗುತ್ತವೆ. ಇವು ಭಾರತೀಯ ದರ್ಶನಗಳಕ್ಕೂ ಸಿದ್ಧಾಂತಗಳೆಲ್ಲಕ್ಕೂ ಮೂಲವಾದ ತತ್ವ ತರಂಗಗಳ ಪಾವನ ಭಂಗಿಗಳಾಗಿವೆ. ಅಂತೆಯೇ ವಿದ್ವಾಂಸರು ಇವುಗಳನ್ನು ವೇದಗಳೆಂಬ ಪರ್ವತ ಪಂಕ್ತಿಗಳನ್ನೆಲ್ಲ ಗಗನಸ್ಪರ್ಶಿ ಶಿಖರಗಳೆಂದು ಬಣ್ಣಿಸಿದ್ದಾರೆ. ಇವುಗಳಲ್ಲಿ ಅಡಗಿರುವ ಮಹತ್ವವನ್ನು, ಆತ್ಮ ಪರಮಾತ್ಮ ಜ್ಞಾನವನ್ನು ಗುರುವಿನ ಪದಾಂತ ಕುಳಿತು ಭಕ್ತಿಯಿಂದ ಕೇಳಿ ತಿಳಿಯಬೇಕಾಗಿರುವುದರಿಂದ ಈ ಅರ್ಥವನ್ನೊಳಗೊಂಡ ಉಪನಿಷತ್ತು ಎಂಬ ಹೆಸರು ಅನ್ವರ್ಥವಾಗಿದೆ. ಇವುಗಳಲ್ಲಿ ಬಹುಭಾಗ ಗುರು ಶಿಷ್ಯರ ಸಂವಾದ ರೂಪದಲ್ಲಿವೆ. ಇವುಗಳು ವೇದಾಂತದ ಮೂಲ ಉಪದೇಶಗಳನ್ನು ಹೊಂದಿರುವ ಹಿಂದೂ ಧರ್ಮ ಗ್ರಂಥಗಳಾಗಿವೆ. ಸಾಂಪ್ರದಾಯಿಕವಾಗಿ ಇವುಗಳಿಗೆ ಯಾವುದೇ ಲೇಖಕರಿಲ್ಲ. ಇವುಗಳನ್ನು ಶ್ರುತಿಗಳ ವರ್ಗಕ್ಕೆ ಸೇರಿಸುತ್ತಾರೆ. ಇವು ಸಂಸ್ಕೃತ ಸಾಹಿತ್ಯ ಯಾವುದಾದರೊಂದು ವಿಶಿಷ್ಟ ಕಾಲಕ್ಕೆ ಸೇರಿರುವುದಿಲ್ಲ. ಅವುಗಳಲ್ಲಿ ಅತ್ಯಂತ ಪುರಾತನವಾದ ಬೃಹದಾರಣ್ಯಕ ಮತ್ತು ಛಾಂದೋಗ್ಯ ಉಪನಿಷತ್ತುಗಳು ಬ್ರಾಹ್ಮಣಗಳು ಮತ್ತು ಅರಣ್ಯಕಗಳ ಕಡೆಯ ಕಾಲಕ್ಕೆ ಬರುತ್ತವೆ. ಸ್ನೇಹಿತರೆ, ಉಪನಿಷತ್ತುಗಳು ನೂರಾರು ಇದ್ದರೂ ಮುಖ್ಯವಾದವುಗಳನ್ನು ಹೇಳಬಹುದು. ಮುಖ್ಯ ಉಪನಿಷತ್ತುಗಳು ಬುದ್ಧ ಕಾಲದಲ್ಲಿ, ಅಂದರೆ ಬುದ್ಧನ ಪೂರ್ವ ಕಾಲದಲ್ಲಿ ರಚಿಸಲ್ಪಟ್ಟಿವೆ ಎಂದು ತಿಳಿಸುತ್ತಾರೆ. ಇತ್ತೀಚಿನಗಳಲ್ಲಿ ಮಧ್ಯಯುಗ ಮತ್ತು ಪೂರ್ವ ಆಧುನಿಕ ಕಾಲದಿಂದ ಸಂಪಾದಿಸಲ್ಪಟ್ಟಿರುವ ಉಪನಿಷತ್ತುಗಳು ಹಿಂದೂ ತತ್ವಶಾಸ್ತ್ರದ ಮೇಲೆ ಮುಖ್ಯವಾದ ಪ್ರಭಾವ ಬೀರಿವೆ ಮತ್ತು ಬ್ರಿಟಿಷ್ ಕವಿ ಮಾರ್ಟಿನ್ ಸೋಮರ್ ಸ್ಮಿತ್ ಪ್ರಕಾರ ಇವುಗಳನ್ನು ವಿಶ್ವದ ಅತ್ಯಂತ ಪ್ರಭಾವಶಾಲಿ 1000 ಪುಸ್ತಕಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ತತ್ವಶಾಸ್ತ್ರದ ಹಾಗೂ ಭಾಷ್ಯಕಾರರಾದ ಶಂಕರಾಚಾರ್ಯರು 11 ಮುಖ್ಯ ಅಥವಾ ಪ್ರಧಾನ ಉಪನಿಷತ್ತುಗಳ ಮೇಲೆ ಅರ್ಥ ನಿರೂಪಣೆ ಮಾಡಿದ್ದಾರೆಂದು ನಂಬಲಾಗಿದೆ. ಇವುಗಳನ್ನು ಸಾಮಾನ್ಯವಾಗಿ ಬಹು ಹಿಂದಿನ ಕಾಲದಲ್ಲಿ, ಅಂದರೆ ವೇದಗಳ ನಂತರದ ಕಾಲದಿಂದ ಮೌರ್ಯರ ಹೊರಗಿನ ಕಾಲಕ್ಕೆ ಸೇರುವವುಗಳಲ್ಲಿ ಸಹ ತಿಳಿಯುತ್ತಾರೆ. ಮುಕ್ತಿಕ ಉಪನಿಷತ್ಗಳಲ್ಲಿ ಅಂಗೀಕೃತ ಪ್ರಮಾಣ ಉಪನಿಷತ್ಗಳ ಪಟ್ಟಿಯಲ್ಲಿ ಅಂತಿಮ ಪಟ್ಟಿ ಎಂದು ತಿಳಿಸಲಾಗಿದೆ. ಉಪನಿಷತ್ತುಗಳು ನಾನಾ ರೀತಿಯ ತತ್ವಶಾಸ್ತ್ರ ಅಭಿಪ್ರಾಯಗಳು ಪ್ರತಿಪಾದಿಸಿದ್ದರು. ಅವುಗಳಲ್ಲಿ ಏಕಾತ್ಮವಾದ ಪ್ರಮುಖವಾದ ಶಂಕರಾಚಾರ್ಯರ ನಿಲುವನ್ನು ಅವರ ನಂತರದ ಭಾಷ್ಯಕಾರರು ಅನುಸರಿಸಿದ್ದಾರೆ. ಮೊಘಲ್ ಚಕ್ರವರ್ತಿ ಶಹಜಾನ್ ಮಗ ದಾರ್ ಶುಕೂರ್ ಮತ್ತು 50 ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಅನುವಾದಿಸಿದ್ದಾರೆ ಎಂದು ಹೇಳಬಹುದು. ಮ್ಯಾಕ್ಸ್ ಮುಲ್ಲರ್ 1070 ಉಪನಿಷತ್ತುಗಳ ಅರಿವಿತ್ತು. ಅದಾಗಲೇ ತನ್ನ ಬೃಹತ್ ಕಾವ್ಯಗಳು ಪಟ್ಟಿಯಲ್ಲಿ ಉಪಲಭ್ಯವಿರುವ ಬೇರೆ 223 ಹೆಸರಿನ ಕರೆಯಲ್ಪಡುವ ಗ್ರಂಥಗಳನ್ನು ಇದರಲ್ಲಿ ಸೂಚಿಸಿದ್ದಾರೆ. ಇದರ ಜೊತೆಗೆ ಉಪನಿಷತ್ತುಗಳ ಸಮಯಕ್ಕೂ ಮುಂಚೆ ರಚಿತವಾದ ಬ್ರಾಹ್ಮಣಗಳ ಮತ್ತು ವೇದಗಳ ಭಾಗಗಳನ್ನು ಕೆಲವು ಬಾರಿ ಉಪನಿಷತ್ತುಗಳೆಂದು ಭಾವಿಸಲಾಗುತ್ತದೆ. ಸ್ನೇಹಿತರೆ, ಪ್ರತಿಯೊಂದು ಉಪನಿಷತ್ತುವು ವೇದವೊಂದರಲ್ಲಿ ಸಂಬಂಧಿಸಿವೆ. ಮುಖ್ಯ ಉಪನಿಷತ್ತುಗಳು ಈ ರೀತಿಯಲ್ಲಿ ತಿಳಿಸಬಹುದು. ಅಂದರೆ ಉಪನಿಷತ್ತುಗಳು ವೇದಗಳಲ್ಲಿ ಒಂದು ಭಾಗಗಳಾಗಿ ವಿಂಗಡಿಸಿವೆ ಎಂದು ಹೇಳಬಹುದು. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಉಪನಿಷತ್ತುಗಳ ಬಗ್ಗೆ ಹೇಳಲು ನಾವು ಪ್ರಯತ್ನವನ್ನು ಮಾಡಿದ್ದೇವೆ. ಧನ್ಯವಾದಗಳು ಸ್ನೇಹಿತರೆ.